PF ಹೊಸ ಅಪ್ಡೇಟ್ಸ್ಗಳನ್ನು ನೀಡುತ್ತಲೇ ಇದೆ. ಇನ್ಮುಂದೆ ನಿಮ್ಮ PF ಅಕೌಂಟ್ನಲ್ಲಿ ಹೆಸರು, ಲಿಂಗ, ಜನ್ಮ ದಿನಾಂಕ ಇವುಗಳನ್ನು ಅಪ್ಡೇಟ್ ಮಾಡೋದು ಜೊತೆಗೆ ಕ್ಲೈಮ್ ಮಾಡಿಕೊಳ್ಳಬಹುದು ಭಾರಿ ಸುಲಭವಾಗಿದೆ. EPFO ಒಂದಲ್ಲ ಒಂದು ಹೊಸ ರೀತಿಯ ಅಪ್ಡೇಟ್ಗಳನ್ನು ನೀಡ್ತಾನೆ ಬರ್ತಾ ಇದೆ. ಇದೀಗ ನೋ ಯುವರ್ ಕಸ್ಟಮರ್ ವಿವರಗಳಲ್ಲಿನ ಬದಲಾವಣೆಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಲು ಸಾಫ್ಟ್ವೇರ್ ಅನ್ನು ಕಾರ್ಯಗತಗೊಳಿಸಲಾಗಿದೆ. ಈ ಬಗ್ಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಾಹಿತಿ ನೀಡಿದೆ. PF ಅಕೌಂಟ್ನಲ್ಲಿ ಹೆಸರು, ಲಿಂಗ, ಜನ್ಮ ದಿನಾಂಕ, ಪೋಷಕರ ಹೆಸರು, ವೈವಾಹಿಕ ಸ್ಥಿತಿ, ರಾಷ್ಟ್ರೀಯತೆ ಮತ್ತು ಆಧಾರ್ನಂತಹ ಬದಲಾವಣೆಗಳನ್ನು ಮಾಡಬಹುದಾಗಿದೆ. ಈ ಪರಿಷ್ಕರಿಸಿದ ವಿವರಗಳ ಬಗ್ಗೆ ಆನ್ಲೈನ್ ಪೋರ್ಟಲ್ನಲ್ಲಿ ಕ್ಷೇತ್ರ ಕಚೇರಿಗಳಿಂದ ಸುಮಾರು 40,000 ಕ್ಲೈಮ್ಗಳನ್ನು ಅನುಮೋದಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಪ್ರಸ್ತುತ ಹಣಕಾಸಿನ ವರ್ಷದ ಮೊದಲ 2 ತಿಂಗಳಲ್ಲಿ EPFO ಒಟ್ಟಾರೆಯಾಗಿ ವಸತಿ, ಮಕ್ಕಳ ಮ್ಯಾಟ್ರಿಕ್ಯುಲೇಟ್, ಶಿಕ್ಷಣ, ಮದುವೆ, ಅನಾರೋಗ್ಯ, ಪಿಂಚಣಿ, ವಿಮೆಯ ಮುಂಗಡಗಳ ರೂಪದಲ್ಲಿ ಸುಮಾರು 87 ಲಕ್ಷ ಕ್ಲೈಮ್ಗಳನ್ನು ಇತ್ಯರ್ಥಗೊಳಿಸಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಸ್ತುತ ಸುಮಾರು 7.5 ಕೋಟಿ ಸದಸ್ಯರು ಪ್ರತಿ ತಿಂಗಳು ಭವಿಷ್ಯ ನಿಧಿ, ಪಿಂಚಣಿ ಮತ್ತು ವಿಮಾ ಯೋಜನೆಗಳಿಗೆ ಕೊಡುಗೆ ನೀಡುತ್ತಿದ್ದಾರೆ. ಸದಸ್ಯರು ಈ ಪ್ರಯೋಜನಗಳನ್ನು ಆನ್ಲೈನ್ನಲ್ಲಿ ಕ್ಲೈಮ್ ಮಾಡುತ್ತಾರೆ. ಇದು ದೃಢವಾದ ಕಂಪ್ಯೂಟರ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಮೂಲಕ ಸಾಧ್ಯವಾಗಿದೆ. ಈ ಸಾಫ್ಟ್ವೇರ್ ಯೂನಿವರ್ಸಲ್ ಅಕೌಂಟ್ ನಂಬರ್ನಲ್ಲಿರುವ ಸದಸ್ಯರ ಡೇಟಾವನ್ನು ಮೌಲ್ಯೀಕರಿಸುತ್ತದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ. KYC ಬದಲಾವಣೆ ಮಾಡಲು EPFOನ ಆನ್ಲೈನ್ ಪೋರ್ಟಲ್ಗಾಗಿ ಎಲ್ಲ ರಿಕ್ವೆಸ್ಟ್ಗಳನ್ನು ಉದ್ಯೋಗದಾತರ ಮೂಲಕ ದೇಶಾದ್ಯಂತ PF ಕಚೇರಿಗಳಿಗೆ ರವಾನೆ ಮಾಡಲಾಗುತ್ತದೆ. ಸದಸ್ಯರು ಈ ಹೊಸ ಸೌಲಭ್ಯವನ್ನು ಬಳಸಿಕೊಂಡು ತಮ್ಮ ವಿನಂತಿಗಳನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾರೆ. ಅದರಲ್ಲಿ ಸುಮಾರು 40,000 ಮಂದಿ ಈಗಾಗಲೇ EPFOನ ಕ್ಷೇತ್ರ ಕಚೇರಿಗಳಲ್ಲಿ ಮನವಿ ಸಲ್ಲಿಸಿದ್ದಾರೆ. ಅವರು ಪರಿಶೀಲನೆಯ ನಂತರ ಅದನ್ನು ಅನುಮೋದನೆಗೆ ಶಿಫಾರಸು ಮಾಡುತ್ತಾರೆ. ಇವರು ಇಲ್ಲಿಯವರೆಗೆ ಸುಮಾರು 2.75 ಲಕ್ಷ ವಿನಂತಿಗಳನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿಸಲಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.